ಬಿಸಿಲಲ್ಲಮ್ಮ ಬಿಸಿಲು. ಇದಕ್ಕೇನು ಬಿಸಿಲು ಗಾಳಿ ಏನಿಲ್ಲ, ಮಲ್ಕೊಳ್ಳೋಣಪ್ಪ ಅನ್ನೋದೇನಿಲ್ಲ. ಈ ಬಿಸಿಲಾಗ ಎದ್ದಿರೋದು ನೋಡು. ಚಿಂಟು ಚಿಂಟು, ಅಜ್ಜಿ ಏನು ಹೇಳ್ತಾ ಇರೋದು? ಹಾಂ, ಮಲ್ಕೊಳಕ್ಕಾಗಲ್ಲ ನೀನು? ನಗು ಇದಕ್ಕ, ನಗು ನಗು. ದೇವಮ್ಮ, ದೇವಮ್ಮ. ಯಾಕಪ್ಪ? ರಶ್ಮಿ ಹೋ, ಅವಾಗೆ ಓಡ್ ಬಂದ್ಬಿಟ್ಟವಳಮ್ಮ. ಓಡ್ ಬಂದ್ಬಿಟ್ಟವಳೆ. ಮಾತಾಡ್ಸ್ಕೊಂಡು ಹೋಗಕ್ಕ. ಮಾತಾಡಿಸ್ಕೊಂಡು ಹೋಗೋಕೆ ಏನು ಬಂದಿಲ್ಲಮ್ಮ ಮಗುವ. ನಾನೇ ಕರ್ಕೊಂಬಂದಿರೋದು. ಇನ್ನೋಗಲ್ಲ ಮಗು, ಇಲ್ಲೇ ಇರ್ತಾಳೆ. ನಿಂಗೂ ಇಷ್ಟ ಇಲ್ಲ ಅಂತಂದರೆ ಹೇಳು, ನನ್ನ ಮೊಮ್ಮಕ್ಕಳು ಕರ್ಕೊಂಡು ನಾನು ಎಲ್ಲನೂ ಹೋಗಿ ಬದುಕಂತೀನಿ. ಯಾಕಪ್ಪ, ಏನಾಯ್ತಪ್ಪ? ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಯಾಕೆ ತೋಟದ ಕಡೆ ಓದ್ತೀನಿ ಅಂತ ಹೋಗಿತ್ತಾನೆ? ತೋಟದ ಕಡೆ ಹೋಗೋಣ ಅಂತ ಹೋದ್ನಮ್ಮ. ಹಂಗೆ ಏನು ಮಾಡ್ತಾಳ ಮಗುವ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೋದ್ರೆ ಏನಮ್ಮ ಅವಳು? ಅವಳೇನು ಮನ್ಸ್ಕೂಲ್ವೇನಮ್ಮ ಅವಳು? ರಾಕ್ಷಸಿ ಅವಳು. ಬೇಕಾಗಿಲ್ಲ. ನನ್ನ ಮಗು ಇಲ್ಲೇ ಇರಲಿ. ಒಂದೊತ್ತು ತಿಂತದ, ಒಂದೊತ್ತು ಉಪವಾಸ ಇರ್ತದೆ, ಇಲ್ಲ ಗಂಜಿ ಕುಡ್ದು ಮಲ್ಕೊಂತದ. ಅವಳ ಮನೆಗೆ ಮಗುನ ಕಳ್ಸಲ್ಲ ಅಂದರೆ ಕಳ್ಸಲ್ಲ. ನಾನು ಶೋಭಿತ ಅವ್ರ ಮನೆಗೆ ಹಂಗೆ ಹೋಗಿ ಬರ್ಬೇಕಮ್ಮ. ಅದೇನಪ್ಪ ಇದ್ದಕ್ಕಿದ್ದಂಗೆ ಶೋಭಿತ ಅವ್ರ ಮನೆಕ? ನಂಗೆ ಅಷ್ಟು ಕೆಲಸ ಅದೇ. ಮಗು ಭದ್ರ, ಅವಳೇನ ಬಂದರೆ ಕಳಿಸ್ಬೇಡ ನೀನು. ಯಾಕೆ, ಏನಾಯ್ತು ಅಂತ ನನ್ನ ಹೇಳಪ್ಪ. ಬಂದು ಹೇಳ್ತೀನಿ ನಾನು. ಶೋಭಿತ ಅವ್ರ ಮನೆ ಹತ್ರಕ್ಕೆ ಹೋಗ್ಬೇಕು. ರಕ್ಷಾ ಹೆಂಗೋಳ ನೋಡ್ಕೊಂಬರ್ಬೇಕು ನಾನು. ಚೆನ್ನಾಗಿ ಅವಳಲ್ಲಪ್ಪ ಅವಳು. ಏನೋ ಹಂಗೇನೋ ಇದ್ದಿದ್ರೆ ಶೋಭಿತ ಫೋನ್ ಮಾಡ್ತಾ ಇದ್ಲು ತಾನೇ? ಇಲ್ಲಮ್ಮ, ಇವಾಗಿನ ಕಾಲದಾಗ ಯಾರನ್ನೂ ನಂಬಕ್ಕಾಗಲ್ಲ. ಅಯ್ಯೋ, ಭಾರಿ ಡೂಪ್ಲಿಕೇಟ್ ಜನ ನಮ್ಮ. ನಂಬಕ್ಕೆ ಆಗಲ್ಲ. ಮೇಲೆ ತಿಳ್ಕೊ ಬೆಳ್ಕಂಗಿರ್ತದೆ, ಒಳಗೆಲ್ಲ ವಿಷನೇ. ವಿಷನಮ್ಮ, ವಿಷ. ನಾನು ಒಂದ್ಸರಿ ಹೋಗ್ಬಿಟ್ಟು ಬರ್ತೀನಮ್ಮ. ಮಗು ಹುಷಾರು. ಅದಮ್ಮ, ನಾನು ಇವಾಗ ಹೇಳ್ತಾ ಇದ್ದೀನಿ ನಿಂಕ. ಅವಳಗಾನ ಬಂದು ಮಗುನ ಕರ್ಕೊಂಡು ಹೋಗೋಳಂತಂದ್ರೆ ನಿಂಗೆ ಕೈತೆ ಗಾಚಾರ. ನಿನ್ನಂತೂ ಸುಮ್ಮನೆ ಬಿಡಲ್ಲ ನಾನು. ಇಲ್ಲಪ್ಪ, ಇಲ್ಲ ಇಲ್ಲ, ನೀನು ಬರೋವರೆಗೂ ಮಗುನ ಎತ್ತು ಕಳ್ಸಲ್ಲ, ಇಲ್ಲೇ ಇರ್ತಾಳೆ. ಸರಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಜಜ್ಜಮ್ಮ, ಜಜ್ಜಮ್ಮ. ಓ ಮವ, ಎಷ್ಟೆಷ್ಟು ದಿನಕ್ಕೆ ನಮ್ಮ ಮನೆಗೆ ಬಂದ್ರಿ? ಬರೀ ಕೂತ್ಕೊ ಬನ್ರಿ. ಇರಲಿ ನಮ್ಮ, ಪರವಾಗಿಲ್ಲ. ರಕ್ಷಾನ ಮಾತಾಡ್ಸ್ಕೊಂಡು ಹೋಗ್ಬೇಕಾಗಿತ್ತಮ್ಮ. ಅದೇ ಮವ ಇದ್ದಕ್ಕಿದ್ದಂಗೆ. ಏನೂ ಇಲ್ಲ, ಮಗು ಯಾಕೋ ಕನಸ್ನಾಗ ಬಂದಿದ್ವಾ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬನ್ನಮ್ಮ. ಎಲ್ಲಮ್ಮ ಮಗುವ? ಮವ, ನನ್ನ ಸ್ಕೂಲ್ ಹತ್ರ ಐಸ್ ಕ್ರೀಮ್ ಏನೋ ತಿನ್ಬಿಟ್ಟವಳೆ. ಜ್ವರ ಬಂದ್ಬಿಟ್ಟೈತೆ. ಅದಕ್ಕೆ ಇವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದು ಮಲ್ಕೊಂಡವಳೆ. ಮಲಗಿಸ್ತಾವ್ರೆ ನಮ್ಮ ಯಜಮಾನ್ರೆ. ಓ ಹೌದಾ? ಈ ಬೇಸಿಗೆ ಅಲ್ಲಮ್ಮ, ನಮ್ಮಂಥವ್ರಿಗೆ ತಿನ್ಬೇಕು ಅನಿಸ್ತದೆ. ಆದರೂ ತಿನ್ನಬಾರ್ದು. ಏನು ಮಾಡೋಕ್ಕತ್ತದ? ಮಕ್ಕಳು ಹೇಳಿದ್ ಮತ್ತೆ ಕೇಳಬೇಕಲ್ಲ. ಅಯ್ಯೋ, ಕೇಳಲ್ಲ ಮವ, ಕೇಳಲ್ಲ. ಆಟ ಜಾಸ್ತಿ. ಅವಳು ಕೇಳಿದ್ದೇ ಬೇಕು. ಅವಳು ಇಂಥದ್ದು ಬೇಕು ಅಂದರೆ ಅದನ್ನೇ ಮಾಡ್ಕೊಡ್ಬೇಕು. ಅಪ್ಪನು ಮಗಳು ತಕ ಅಂತ ಕುಣಿತಾರೆ ಹಂಗೆ. ಮಗು ನೋಡ್ಬೇಕಲ್ಲಮ್ಮ. ಹ್ಞೂ, ಬರ್ರಿ ಬರ್ರಿ, ಒಳಗೆ ಬರ್ರಿ, ಮಲ್ಕೊಂಡವಳು ಬರ್ರಿ. ಓ, ಇಬ್ರು ನಿಂತೋಗ್ಬಿಟ್ಟವ್ರಲ್ಲಮ್ಮ. ರೀ ರೀ, ರಕ್ಷಾ, ನಿಮ್ಮ ತಾತ ಬಂದ ನೋಡಮ್ಮ. ಬೇಡ ಬೇಡ ಕಂದ್ರಮ್ಮ, ಮಲ್ಕೊಂಡ್ಲಿ. ನಡಿ, ಅವ ಆ ಕಡೆಗೆ ಹೋಗಿ ಮಾತಾಡ್ಕೊಂಡು ನಡಮ್ಮ. ಅವರಿಬ್ರು ಮಲ್ಕೊಂಡ್ಲೆ. ಎಬ್ಬರ್ಸ್ತೀನಿ ತಡೀರಿ ಮವ. ಎದ್ದೇಳ್ತಾಳೆ ಅವಳು. ತಾತನಂದ್ರೆ ಪ್ರಾಣ ಬಿಟ್ಕೊಂತಾಳೆ. ಬೇಡ, ಇನ್ನೊಂದು ದಿವಸ ಬರ್ತೀನಿ ಹೇಳಮ್ಮ. ಬರೋನೇನಮ್ಮ ಜಜ್ಜಮ್ಮ? ಮವ ಕೂತ್ಕೊಳ್ತಿ, ಹೋಗಿರಂತೆ. ಕಾಪಿ ಮಾಡ್ತೀನಿ, ಕುಡಿದ್ಬಿಟ್ಟು ಊಟ ಮಾಡ್ಕೊಂಡು ಹೋಗಿರಂತೆ. ಏನು ಬೇಡಮ್ಮ, ಬೇಡ. ಏನೋ ಮಗುನ ನೋಡ್ಬೇಕು ಅನಿಸ್ತು, ಅದಕ್ಕೆ ಬನ್ನಮ್ಮ. ಇನ್ನೊಂದು ದಿವಸ ಬರ್ತೀನಿ. ಶೋಭಿತಾದನ್ನು ಎತ್ತದ್ರಮ್ಮ. ಶೋಭಿತಾ ಅದೇನೋ ಎಕ್ಸಾಮ್ ಕಟ್ಟಿದ್ಲಂತೆ. ಅದಕ್ಕೆ ಇವತ್ತು ಬರಿಬೇಕು ಎಕ್ಸಾಮು ಅಂತ ಅದೇನೋ ಹೇಳ್ಬಿಟ್ಟು ಹೋದ್ರು. ನಂಗೇನು ಅರ್ಥ ಆಗ್ಬೇಕು ಮವ. ಬೆಂಗ್ಳೂರಿಗೆ ಹೋಗೋರು ಇಬ್ರು. ಹುಷಾರಾಗಿ ಬರ್ರಿ ಅಂತ ಹೇಳಿದ್ದೇನಮ್ಮ. ಹ್ಞೂ ಮವ, ಅದಕ್ಕೆ ಗಾಡಿನ ಕಳಿಸಿಲ್ಲ ನಾನು. ಯಾಕೋ ದಿಗ್ಲಾಗಿ ಕಾರಾಗೆ ಹೋದ್ರವರು. ಮವ ಕೂತ್ಕೊಮವ, ಅಪ್ರೂಪಕ್ಕೆ ಬಂದಿದ್ಯಾ, ಊಟ ಮಾಡ್ಕೊಂಡು ಹೋಗಿಯಾ? ರಶ್ಮಿನ ದೇವಿ ಏನೋ ದತ್ತಿಗೆ ತಗೊಂಡ್ಲಂತೆ. ಹ್ಞೂನಮ್ಮ, ಹ್ಞೂ ತಗೊಂಡ್ಲಮ್ಮ. ಯಾವುದೋ ಗೂಬೆ ಕುತ್ಕೊಂಡಿತ್ತು ನಮ್ಮ ತಲೆ ಮೇಲೆ. ಅವತ್ತು ಕೊಟ್ಬಿಟ್ರೆ ವಾಪಸ್ ಕರ್ಕೊಂಬನ್ನಮ್ಮ. ಇವಾಗ ಮಗುನ ಮನೆಗೆ ಬಿಟ್ಬಿಟ್ಟು ಬಂದಿದ್ದೀನಿ. ಕೊಡಲ್ಲ ನಾನಿನ್ನ. ನನ್ನ ಮಗು ನಮ್ಮ ಮನೆಗೆ ಇರಲಿ. ಯಾಕೆ ಮವ, ಏನಾಯ್ತು? ಏನೋ ನಂಗೆ ಇಷ್ಟ ಆಗಿಲ್ಲಮ್ಮ. ನಾವು ಅವಳನ್ನ ಉಗಿದು ದೂರನೇ ಇಕ್ಕಿದ್ರೆ ನಮ್ಮ ದ್ಯಾವಮ್ಮನ ಅವಳಲ್ಲ. ನಮ್ಮ ದ್ಯಾವಮ್ಮನ ಅಖಿಲಮ್ಮನು ವಿಜಯಪ್ಪನ ಅವ್ರು ಮಾಡಿದ ಕೆಲಸ. ಅವಳ ಬುದ್ಧಿ ಸರಿಯಿಲ್ಲಮ್ಮ, ಸರಿಲ್ಲ. ನಂಗೆ ಅವಳು ನೆಳ್ಳಂದ್ರೆ ಆಗಲ್ಲಮ್ಮ. ನಾನು ಕೊಡಲ್ಲ ಮಗುನ. ಅದ್ಯಾರು ಬರ್ತಾರೋ ಬರಲಿ, ನಾನು ಕೊಡಲ್ಲ ಅಂದರೆ ಕೊಡಲ್ಲ ಅಷ್ಟೇ. ಇನ್ನೊಂದು ದಿವಸ ಬರ್ತೀನಮ್ಮ. ನಾನು ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕು. ಯಾಕೆ ಮವ, ಏನಾಯ್ತು? ಏನೂ ಇಲ್ಲಮ್ಮ, ಏನೋ ಹಿಂಗೆ ಮಗು ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬನ್ನಿ. ಹೆಂಗೋ ಮಗು ಚೆನ್ನಾಗೋಳಲ್ಲಮ್ಮ? ಹ್ಞೂ ಮವ, ಚೆನ್ನಾಗವಳೆ. ಅದಕ್ಕೇನು ತೊಂದರೆ ಇಲ್ಲ. ಮನೆಯೆಲ್ಲ ಓಡಾಡ್ಕೊಂಡು ನಗ್ನಗ್ತಾ ಮಾತಾಡ್ಕೊಂಡು. ಅವಳು ಒಂದು ಔಷಧ ಅಂತಂದ್ರೆ ನಮಗೂ ಬೇಜಾರು. ನಮ್ಮ ಯಜಮಾನ್ರಂತೂ ಅವಳ ಮೇಲೆ ಪ್ರಾಣ ಇಟ್ಕೊಂಬಿಟ್ಟವ್ರೆ. ಹೆಂಗೋ ಆ ತಪ್ಪಲಿ ಮಕ್ಕಳಿಗೆ ಆಸರೆ ಆದ್ರಲ್ಲಮ್ಮ, ಅಷ್ಟೇ ಸಂತೋಷನಮ್ಮ. ನಂಗಂತೂ ಬರೀ ಸಂತೋಷ ಆಯ್ತಮ್ಮ ಮಗು ನೋಡಿ. ಇರಲಿ ಬಿಡು ಮವ, ನಮಗೂ ಒಂದು ಹೆಣ್ಣು ಮಗು ಬೇಕು ಅಂತ ಬೆಲೆ ಆಸೆ ಇತ್ತು. ಇವಾಗ ರಕ್ಷಣೆ ನನ್ನ ಮಗಳಿದ್ದಂಗೆ. ನೀನು ಬೈಕೊಂಬಿಡಮ್ಮ ಜಜ್ಜಮ್ಮ. ಶೋಭಿತ ಕೇಳು, ತಾತನ ಬಂದಿದ್ನು ಅಂತ. ಇನ್ನೊಂದು ದಿವಸ ಬರ್ತೀನಿ ನಾನು. ಹ್ಞೂ ಸರಿ ಮವ. ಏನು ಅರ್ಜೆಂಟಾಗಿದ್ದೀರಾ? ಹ್ಞೂನಮ್ಮ, ನನ್ನ ಕೆಲಸ ಅದೇ, ನಾನು ಹೋಗ್ಬೇಕು. ಹ್ಞೂ ಆಯ್ತು ಮವ. ಅತ್ತೆ ಬಾಮ್ಮ ಸಂಗೀತ. ಅಯ್ಯೋ, ಹೇಳಿ ಕಳಿಸಿದ್ರೆ ನಾನು ಬರ್ತಾ ಇದ್ನಲ್ಲಮ್ಮ. ಈ ಬಿಸಿಲಾಗೆ ಬರೋಕೆ ಹೋಗಿದ್ದ. ಇರಲಿ ಅತ್ತೆ, ಪರವಾಗಿಲ್ಲ. ಅದೇ ಸೀರೆಗಳು ತೊಗೊಂಬರಕ್ಕೆ ಹೋಗೋಣ ಅಂತ. ರೇಖನ ಕರ್ಕೊಂಡ್ಬಂದ್ರಿ ಅಂತಂದು ಮೇಷ್ಟೋರಮ್ಮನ. ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಯಾವತ್ತು ಹೋಗ್ತಿದ್ದೀರಮ್ಮ? ಸಾಯಂಕಾಲ ಕಾರಾಗೆ ಹೋಗೋಣ ಅಂತ. ಮತ್ತೆ ನಮ್ಮ ಯಜಮಾನ್ರು ಏನೋ ಕೆಲಸ ಆಯ್ತು ಅಂದ್ರೆ, ಅದು ಬೇರೆ ಇವಾಗ ಪ್ರೀತ ಬಿಸಿಲತ್ತೆ ಓಡಾಡೋಕ್ಕಾಗಲ್ಲ. ಅದಕ್ಕೆ ಅಷ್ಟು ತಣ್ಪತ್ತು ಮೇಲೆ ಹೋಗೋಣ ಅಂತ. ಹ್ಞೂ ಸರಮ್ಮ, ಕರ್ಕೊಂಡು ಹೋಗು. ಯಾವ್ದು ಬೇಕೋ ಎತ್ಕೊಂತಾಳೆ ಆ ಮಗುವೆ. 40 ಗ್ರಾಮು ಮಾಂಗಲ್ಯ ಚೈನು ರೇಖಕ್ಕ ಕೈಕ ಒಂದು ಉಂಗುರ ಕೊಡ್ತೀನಿ ಅಂತ ಒಪ್ಕೊಂಡವಳತ್ತೆ. ಓ ಹೌದೇನಾ? ಹ್ಞೂ, ನಮ್ಮ ಅಮ್ಮನೇ ಕೇಳಿದ್ದು. ನಾವು ಇಷ್ಟೆಲ್ಲ ಮಾಡ್ತಾ ಇದ್ರಲ್ಲ, ಹೆಣ್ಣಿಗೇನು ಕೊಡ್ತೀರಮ್ಮ ಅಂತ ಕೇಳಿದ್ಲು.
ಏನು ಕೊಡಬೇಕು 30 ಗ್ರಾಮು 20 ಗ್ರಾಮ್ ಅಂತಂದ್ಲು. ನಮ್ಮ ಅಮ್ಮನ ಒಪ್ಪಿಲ್ಲ, ಇಲ್ಲ 40 ಗ್ರಾಮ್ದೆ ಕೊಡಬೇಕು ಅಂತ. ಹ್ಞೂ ಸರಿ ಬಿಡಮ್ಮ, ಸರಿ ಸರಿ, ನನಗೂ ಸಂತೋಷ ಆಯ್ತಾ. ನಾನು ಹೆಂಗೆ ಕೇಳೋದು ಅಂತಮ್ಮ, ಅಯ್ಯೋ ನೋಡ್ದ ಹೆಣ್ಣು ಕಡೆಯವ್ರು ಹೆಂಗೆ ಕೇಳ್ತಾರಂತ ಬೇಕಂತಳೇನು ಅಂತ ನಾನು ಕಲ್ತಿರಾಗ ಹೋಗ್ಬಿಟ್ನೆ. ಇಲ್ಲ ಕೊಡ್ತಾರಂತೆ. ಆಮೇಲೆ ತಾತನು ರಶ್ಮಿನ ಕರ್ಕೊಂಡು ಬೇರೆ ಬೇರೆ ಅಂತ ಬರ್ತಾ ಇದ್ನು. ಯಾಕೆ ಹಿಂಗೆ ಕರ್ಕೊಂಡು ಹೋಗ್ತಾವನೆ ಅಂತ ಅನ್ಕೊಂಡೆ. ಯಾಕತ್ತೆ ರಶ್ಮಿನ ಕರ್ಕೊಂಬರ್ತಾ ಇದ್ನು, ಅದು ಬೇರೆ ಇಲ್ಲೇ ಮಲ್ಕೊಂಡವಳು ಮಗು. ಅಮ್ಮ ಅದೇನಂತ ಇನ್ನೂ ನನಗೇನು ತಿಳಿದು, ಮಗು ನೀನು ತಂದು ಬಿಟ್ಬಿಟ್ಟು ಅವ್ರು ಯಾರನ್ನ ಬಂದರೆ ಮಗುನ ಅವ್ರ ಜೊತೆ ಕಳಿಸ್ಬೇಡ ನೀನು, ನಾನು ಶೋಭಿತಾ ಅವ್ರ ಮನೆ ಹತ್ರಕ್ಕೆ ಹೋಗಿ ಬರ್ತೀನಿ ಅಂತ ಹೋದ್ನು ನಮ್ಮ ಅಪ್ಪನ. ಇನ್ನೂ ಬರೇ ಇಲ್ಲ. ಅದಕ್ಕೆ ನಾನು ಕವಿತಾ ನಾನು ರೇಖಾ ಅದೇ ನಮ್ಮ ಅಪ್ಪನ ದಾರಿನೇ ನೋಡ್ತಾ ಇದ್ದೀರಿ. ಮಗು ಏನು ಹೇಳಿಲ್ಲ, ಹಂಗೆ ನಿದ್ದೋಗ್ಬಿಟ್ಲು ಅವಳುನ. ಅದೇನೋ ಏನಾಯ್ತೋ ಏನೋ ನನಗೂ ಒಂದು ತಿಳಿದು, ಏನೋ ಸುಮ್ಮನೆ ಮನೆ ಹತ್ರಕ್ಕೆ ಬರಬೇಕು ಅಂದ್ಲೇನೋ ಅದಕ್ಕೆ ಕರ್ಕೊಂಬಂದವ್ನು ಹೇಳುತ್ತೆ. ಇಲ್ಲಮ್ಮ ಹೇಳ್ಬಿಟ್ಟು ಹೋದ್ನು ಅಂತ ಹೇಳಿದ್ನಲ್ಲ, ಅವ್ರು ಯಾರನ್ನ ಬಂದರೆ ಮಗುನ ಕಳಿಸ್ಬೇಡ ನೀನು ಅಂತ ಹೇಳ್ಬಿಟ್ಟು ಹೋದ್ನು. ಕೋಪ್ದಾಗ ಅವನೇ ಜಾಸ್ತಿ. ಅದೇನಾಯ್ತು ಅದೇನು ಕತೆನೋ ನನಗೇನೋ ತಿಳಿತಾ ಇಲ್ಲಮ್ಮ. ನಮ್ಮ ಅಪ್ಪ ನೋಡಿದ್ರೆ ಗೊರ್ರಂತ ಅವನ ಮಾತಾಡ್ಸಿದ್ರೆ. ಯಾಕಮ್ಮ ಏನೇನು ಗಲಾಟಿಗ್ಲದ್ವಾ? ಹಾಂ ಏನು ಇಲ್ಲ ಅಂಥದ್ದೇನಿಲ್ಲ. ಏನೋ ಅವ್ರು ಈಚೆಗೆ ಬರಲ್ಲ ಸರಿಯಾಗಿ, ಆ ಆಂಟಿನೂ ಬರಲ್ಲ ಅಂಕಲು ಬರಲ್ಲ, ಹೊರಗಡೆನೇ ಬರಲ್ಲ, ಅವ್ರ ಒಳಗೆ ಇರ್ತಾರೆ. ನಾನು ಯಾವಾಗಾನ ಹೋಗಿ ಬಾಗಿಲು ತಟ್ಟಿ, ಅದು ಬಾಗಿಲು ತಟ್ಟಿದ್ರೆ 10 ನಿಮಿಷಕ್ಕೋ 5 ನಿಮಿಷಕ್ಕೋ ಬಂದು ಆ ಆಂಟಿ ಬಾಗಿಲು ತೆಗೆಯೋದು, ಅಂದವ್ರಿಗೂ ತೆಗಿಯೋದೇ ಇಲ್ಲ. ಅದು ನೋಡಿ ನಾನು ಹೋಗಲ್ಲ ಅತ್ತೆ. ಈಚೆ ಕಡೆ ನನಗೆ ಕಾಣಿಸಿದ್ರೆ ಟಿಫನ್ ಆಯಿತಾ, ನಾನು ಈಚೆ ಕಡೆ ಕಾಣಿಸಿದ್ರೆ ಟಿಫನ್ ಆಯಿತಾ ಕಾಫಿ ಆಯಿತಾ ಅಷ್ಟು ಮಾತಾಡ್ತೀನಿ. ಅವ್ರೇನು ಯಾರ ಜೊತೆಗೂ ಹೆಚ್ಚಾಗಿ ಮಾತಾಡೋದೇ ಇಲ್ಲ ಅತ್ತೆ. ಮುಂಚೆ ಹಿಂಗಿರಿಲ್ಲಮ್ಮ ಅವಳು. ಅದೇನು ದೂರದು ಅದೇನೋ ನನಗಂತೂ ತಿಳಿತಾ ಇಲ್ಲ. ಅದು ಬೇರೆ ನಾವು ಮಾತಾಡೋದು ಬಿಟ್ಟು ಒಂದು 20-30 ವರ್ಷ ಆಗೋಗಿತ್ತಮ್ಮ. ಏನೋ ಈಚಪ್ಪನೋ ಫಿಲಮ್ನಿಂದ ಹಂಗೆ ಮಾತಾಡ್ತಾ ಇದ್ರೆ, ಇವಾಗ ಅದೇನು ಅನಾಹುತ ಮಾಡೋಳು ಅದೇನು ಕತೆನೋ ನಮ್ಮ ಅಪ್ಪನ ಬರೋವರೆಗೂ ಇನ್ನೇನು ತಿಳಿಯಲ್ಲ. ಅದೇನತ್ತೆ ಇವಾಗ ಶೋಭಿತಾ ಅವ್ರ ಮನೆಗೆ ಹೋಗಿರೋದು? ಅದೇನೋ ಅದು ತಿಳಿದಮ್ಮ ನಂಗೆ. ಶೋಭಿತಾ ಅವ್ರ ಮನೆಗೆ ಓದ್ತೀನಿ ಅಂತ ಹೋದ್ನ, ಇನ್ನೂ ಇಷ್ಟೊತ್ತಾಗಿ ಬರಿಲ್ಲ. ದೇವಮ್ಮ ಓ ಅಕ್ಕ ಚೆನ್ನಕ್ಕ ಬಾಕ. ಓಹೋ ಎಷ್ಟು ವರ್ಷಗಳಾಗೋಯ್ತಕ್ಕ ಈ ಕಡೆಗೆಲ್ಲ ಬಂದು ನೀನು. ಹಾಂ ಎಷ್ಟು ವರ್ಷಗಳಾಗೋಗಿತ್ತು. ಲಕ್ಷ್ಮಿ ಎಲ್ಲಮ್ಮ ಎಲ್ಲವಳೆ? ಯಾ ಲಕ್ಷ್ಮಿನಕ್ಕ? ಅಯ್ಯೋ ನಿಮ್ಮ ಮಗು ನಮ್ಮ ಮನೆಗೆ ಇತ್ತಲ್ಲಮ್ಮ ನೆನ್ನೆಯಿಂದ, ಆ ಮಗು ಎಲ್ಲಿ ಮಲ್ಕೊಂಡವಳೆ? ಲಕ್ಷ್ಮಿ ಹ್ಞೂ ನಿದ್ದೆ ತಾವಳೆ. ರಾತ್ರಿ ವರ್ಷಾಗ ಅಂತ ಏನೋ ಮಗುಗೆ ನಿದ್ದೆ ಬಂದಂಗಿಲ್ಲಮ್ಮ ಪಾಪ. ಓ ಇರ್ಬೋದಕ್ಕೋ, ಬಂದಿದ ತಕ್ಷಣ ಹಂಗೆ ಮಲ್ಕೊಂಬಿಟ್ಲಾ? ರಾತ್ರಿ ಎಲ್ಲ ಮಗು ನಿದ್ದೆದಂಗಿಲ್ಲಮ್ಮ, ವರ್ಷಾಕ ನಿದ್ದೆ ಬಂದಿಲ್ಲ ನೋಡಿ ಹೆಂಗೆ ನಿದ್ದೆ ತಾವಳೆ. ಆಯ್ತು ನಮ್ಮ ದೇವಮ್ಮ, ಕೆಲಸ ಇಲ್ಲ ತೋಟದಾಗ ಏನು ಬೆಳಗ್ಲಿಕ್ಕಿದ್ದೀರಮ್ಮ? ಊರು ಸುತ್ತಕ್ಕ ಕರ್ಕೊಂಡು ಹೋಗ್ತೀನಿ ದೊಡ್ಡಮ್ಮ ಅಂತ ಹೇಳ್ದೋಳು. ಇವಾಗ ನಿಮ್ಮ ಮನೆಗೆ ಓಡಿ ಬಂದವಳು ನೋಡಮ್ಮ. ನಾನು ಊರು ನೋಡ್ಬೇಕಮ್ಮ, ಎಷ್ಟು ವರ್ಷಗಳಾಗೋಗ್ಬಿಟ್ಟೈತೆ. ನನಗೆ ಊರಂಗೆ ನೋಡ್ಸ್ಕೊಂಡು ಕರ್ಕೊಂಬಮ್ಮ ಅಂತ ನಾನು ಹೇಳಿದ್ರೆ ಹ್ಞೂ ಆಯ್ತು ದೊಡ್ಡಮ್ಮ ಅಂತಂದೋಳು. ಬಂದು ಮಲ್ಕೊಂಡವಳು ನೋಡಮ್ಮ. ಎಬ್ಬಿರ್ಸು ನಾನು ಮಗುನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲ ಚೆನ್ನಕ್ಕ, ನಮ್ಮ ಅಪ್ಪನ ಬರಲಿರಿ. ನಮ್ಮ ಅಪ್ಪನ ನಾನು ಬರೋವರೆಗೂ ಮಗುನ ಎತ್ತು ಕಳಿಸ್ಬೇಡ್ರಿ ಅಂತ ಹೇಳ್ಬಿಟ್ಟು ಹೋಗೋನೆ. ಇಲ್ಲ ತಿರುಗಿ ನಮ್ಮ ಅಪ್ಪನ ನಾನೇನು ಬೈತಾನೆ. ಅಜ್ಜಿ ಯಾಕಜ್ಜಿ ರಶ್ಮಿ ನನ್ನ ತೀಟಿಗೆ ಮಾಡಿದ್ಲಾ ನಿಮ್ಮ ಮನೆಗ? ಅಯ್ಯೋ ಇಲ್ಲಮ್ಮ, ಇಲ್ಲ ಇಲ್ದಿತ್ತಲ್ಲ ಹೇಳ್ಕೊಡ್ದಮ್ಮ. ಬಂಗಾರ ಮಗು ಅದೇ ಅನ್ನೋ ಶಬ್ದನೇ ಇಲ್ಲಮ್ಮ. ಅವಳು ಪಾಡ್ಕೊಳ್ಳು ಅದೇನೋ ಫೋನ್ ಎತ್ಕೊಂಡು ಆಟ ಆಡ್ಕೊಂಡು ಇರ್ತಾ ಇದ್ಲು. ಅದೇ ಅದು ಹೊಸ ಸ್ಕೂಲ್ಗೆ ಸೇರ್ಸೋರಂತಲ್ಲಮ್ಮ, ಅದಕ್ಕೆ ಇವತ್ತು ಸ್ಕೂಲ್ ಕಳಿಸಿಲ್ಲ, ಸೋಮವಾರದಿಂದ ಹೋಗ್ಲಿ ಅಂತ ಕಲ್ದಿರೋ ಇದ್ರು. ಇಲ್ದಿದ್ದೆಲ್ಲ ಹೇಳ್ಕೊಡ್ದು. ಮಗು ತಂಟನೇ ಇಲ್ಲಮ್ಮ. ದೇವಮ್ಮ ಮಗುನ ಕಳ್ಸಮ್ಮ, ನಾನು ಕರ್ಕೊಂಡು ಹೋಗ್ತೀನಿ. ಹೋಗ್ಬೇಕು. ಇಲ್ಲ ಚೆನ್ನಕೋ, ನಮ್ಮ ಅಪ್ಪನ ಬರಲಿ ಆಮೇಲೆ ಕರ್ಕೊಂಡು ಹೋಗಿ ಅಂತ ಬಿಡಕ್ಕೆ. ಇವಾಗ ಬೇಡ. ಅದೇನೋ ನಮ್ಮ ಅಪ್ಪನ ನಾನು ಬರೋವರೆಗೂ ಕಳಿಸ್ಬೇಡ್ರಿ ಅಂತ ಸಾರಿ ಹೇಳ್ಬಿಟ್ಟು ಹೋಗೋಣ ಅಂತ ಅಪ್ಪನ ಗಲಾಟೆ ಮಾಡ್ತಾನೆ. ಅದೇನಿದ್ರು ಅಲ್ಲೇ ಬಂದು ಮಾತಾಡ್ತಾನೆ. ನಿಮ್ಮ ಮಗುನ ಕಳಿಸಮ್ಮ, ಎಬ್ಬರ್ಸಮ್ಮ ಮಗುನ. ಲಕ್ಷ್ಮಿ ಓ ಏನಿಲ್ದಿರ ನಿದ್ದೋತಾವಳೆ? ಹಾಂ